ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979 ಅಲ್ಲಿ ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವಾಗ ದೇವರಾಜ ಅರಸನ್ನ ತೆಗೆದಿದ್ದೆ ಆ ಕಾರಣದಿಂದ, ಒಬ್ರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ 1 ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಲ್ಲ 2 ನಾನು ಇಟ್ಕೊಳ್ತೀನಿ ಇದ್ರು. ಅವಾಗ ಹೈಕಮಾಂಡ್ ಅವರು ಅವರನ್ನ ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ಳದೆ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಏನಂತ ಅವಶ್ಯಕತೆ ಏನಿದೆ? ಈಗ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ? ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲಾ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾವ ರೀತಿ ತಿರುಗಿಸಿ ಏನ್ ಕೇಳಿದ್ರೆ ಏನು ಬರಲ್ಲ. ನಡೀರಿ ಹೋಗೋಣ. ಏನಿದೆ ಪೂರ್ತಿ ಸರ್ದೆ ಬಿಟ್ಟಿದ್ದೀವಿ. ಬೇಡ ಬೇಡ ಏನಂತೆ ಮಂತ್ರಿಗಿರಿನೂ ಬೇಡ ಬೇಕಾದ್ರೆ ಇದೇನಪ್ಪ ಆಯ್ತ್ರಿ. ನೋಡಿ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ? ನೀವು ನಾನು ಮೊದಲು ಏನಾದರೂ ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ 1 ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ಥ ಇರ್ತೇನೆ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿದ್ವ, ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮ್ಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿತ್ತು? ಅದು ಯಾರೋ ಹೇಳ್ತಾರಲ್ಲ, ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಗಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ಥರದಲ್ಲಿ ಬಿಜೆಪಿಯವರ ನಡವಳಿಕೆಗಳು. ನಾನು ಹೇಳ್ದಲ್ಲ ತಿಮ್ಮೇಗೌಡ ಆಗ್ಲೇನೆ, ಕ್ಯಾಬಿನೆಟ್ ರೀಶಫಲ್ ಮಾಡೋದು ಮತ್ತೊಂದು ಯಾವುದೇ ರಾಜಕೀಯ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡು ಅಂತಿಮ ಅವ್ರು ತೆಗೆದುಕೊಳ್ಳುವಂಥ ತೀರ್ಮಾನನೇ ಹೊರತು ನಮ್ಮ ಯಾವುದೇ ಅಭಿಪ್ರಾಯಗಳು ನಿಮ್ಮ ಮುಂದೆ ನಾವು ಹೇಳಲಿಕ್ಕಾಗಲ್ಲ. ಹೇಳುವಂತ ಜಾಗದಲ್ಲಿ ಹೈಕಮಾಂಡ್ ಇಂದ ರಾಜಣ್ಣ ಅವರಿಗೆ ಒಂದು ಡೈರೆಕ್ಷನ್ ಬಂದ್ಮೇಲೆ ಯಾಕೋ ಸುಮ್ಮನೆ ಆಗ್ಬಿಟ್ಟಿದ್ರೆ, ಯಾಕಂದ್ರೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಕೇಳಪ್ಪ, ಇಲ್ಲಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಇದು ಅದನ್ನ ಮಹಾಸನ್ ನಾವೆಲ್ಲ ಇದ್ದು ಬಹಳ ಪ್ರಮುಖವಾದಂಥದ್ದು. ನಮ್ಮ ಮುಂದೆ ಯಾವುದಕ್ಕೆ ಯಾವ ವಿಚಾರಕ್ಕೆ ಆದ್ಯತೆ ಕೊಡಬೇಕೋ ಅಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸ ಮಾಡೋದು. ಈಗ ನಾವು ನೆಕ್ಸ್ಟ್ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದರಿಂದ ನಾವು ಆ ಕಡೆಯೂ ಕೂಡ ಗಮನ ಹರಿಸ್ಬೇಕು. ಈಗ 14ನೇ ತಾರೀಕು ಬಜೆಟ್ ಹಾಕ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಬಜೆಟ್ ತಯಾರಿ ಅದಕ್ಕೋಸ್ಕರ ಮತ್ತು ಎಲ್ಲ ಇಲಾಖೆಗಳು ರಿವ್ಯೂ ತೊಗೋತಾರೆ. ನಾವು ಆ ರಿವ್ಯೂ ತೊಗೊಳ್ಳೋವಾಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆದನ್ನು ಹೇಳಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಹೇಳಬೇಕು. ಬಜೆಟಲ್ಲಿ ಯಾವ ಸೇರಬೇಕು, ಏನು ಮಾಡಬೇಕು, ಆ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತೀವಿ.